ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಶ್ರೇಷ್ಠ ಹಾಗೆ ಭಾಗ್ಯ ಶಾಕ್ ಕೊಟ್ಬಿಟ್ಲ ಅಥವಾ ಭಾಗ್ಯಗೆ ಶ್ರೇಷ್ಠ ಶಾಕ್ ಕೊಡ್ತಾಳ. ಯಾಕಂದರೆ ತಾಂಡವ್ ನಿಶ್ಚಿತಾರ್ಥ ಮಾಡ್ಕೋತಿದ್ದಾರೆ, ಅಲ್ಲಿ ಮಗಳು ಉಸಿರು ಚೆಲ್ಲೋದ್ರಲ್ಲಿದ್ದಾಳೆ. ಹಾಗಿದ್ರೆ ಆಗೋದೇನು ಆಗಿದ್ದೇನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಯಾವಾಗ ತನಗೆ ಆಕ್ಸಿಡೆಂಟ್ ಆಯಿತು ಅನ್ನೋ ವಿಷಯ ಗೊತ್ತಾಯಿತು, ಭಾಗ್ಯ ಕುಸ್ತು ಹೋಗ್ತಾರೆ. ಫೋನಲ್ಲಿ ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ನ್ಯೂಸ್ ಕೇಳ್ತಿದ್ದಾಗ ಅವ್ರಿಗೆ ಕೈಕಾಲೆ ಆಡೋದಿಲ್ಲ, ಕುಸ್ತು ಹೋಗಿ ತನ್ವಿ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ. ಮನೆಯವರೆಲ್ಲರೂ ಕೂಡ ಏನಾಯಿತು ಏನು ಅಂತ ವಿಚಾರ ಮಾಡೋದಕ್ಕೆ ತನ್ವಿಗೆ ಆಕ್ಸಿಡೆಂಟ್ ಆಗಿದೆಯೋ ಅಂತ ಫೋನ್ ಮಾಡಿ ಹೇಳಿದ್ರು ಅಂತಿದ್ದಾಗೆ ಮನೇಲಿ ಎಲ್ಲರೂ ಕೂಡ ಗಾಬರಿ ಆಗಿ ಸುನಂದವ್ರನ್ನ ಮನೇಲಿ ಗಂಡನ ನೋಡ್ಕೊಳ್ಳಿ ಅಂತ ಹೇಳಿ ಈ ಕಡೆ ಕುಸುಮ ಹಾಗೆ ಭಾಗ್ಯ ಇಬ್ಬರು ಕೂಡ ಮಗಳಿರೋ ಕಡೆ ಓಡೋಗ್ತಿದ್ದಾರೆ. ಈ ಕಡೆ ತನ್ವಿಗೆ ಒಂದು ಗಾಡಿ ಗುದ್ದು ಆಕ್ಸಿಡೆಂಟ್ ಮಾಡಿ ಆ ಕಾರ್ ನಿಲ್ಲದೆ ಹಾಗೆ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಜನಗಳೆಲ್ಲರೂ ಕೂಡ ಮುತ್ಕೋತಾರೆ. ನಂತರ ಈ ಕಡೆ ಕುಸುಮ ಭಾಗ್ಯ ಇಬ್ಬರು ಕೂಡ ಓಡ್ಕೊಂಡು ಬರ್ತಾರೆ. ಈ ಕಡೆ ತನ್ವಿ ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಚೀರಾಡ್ತಿದ್ದಾನೆ, ತಮ್ಮ ಮಗಳನ್ನ ಎಚ್ಚರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ತನ್ವಿ ಪುಟ್ಟ ಎದೇಳು ಪುಟ್ಟ ಅಂತ ಹೇಳ್ತಿದ್ರು ಕೂಡ ತನ್ವಿ ಪುಟ್ಟ ಎದೇಳ್ತಾನೆ ಎಲ್ಲ ಅನ್ಕಾನ್ಷಿಯಸ್ ಆಗಿದ್ದಾಳೆ, ಪ್ರಜ್ಞಾಹೀನ ಸ್ಥಿತಿಲಿದ್ದಾಳೆ. ಬ್ಲಡ್ ತುಂಬಾ ಲಾಸ್ ಆಗ್ತಿದೆ, ತುಂಬಾ ಪೆಟ್ಟಾಗಿದೆ. ಈ ಕಡೆ ಯಾವುದಾದ್ರೂ ವೆಹಿಕಲ್ನ ಕರೆಸಿ ಅಂತ ಕುಸುಮ ಅವ್ರು ಹೇಳ್ತಿದ್ದಾಗೆ ಈ ಕಡೆ ಜನಗಳು ಆ್ಯಂಬ್ಯುಲೆನ್ಸ್ಗೆ ಕಾಲ್ ಮಾಡ್ತಾರೆ. ತಡ ಆದರೆ ಆಟೋದಲ್ಲಿ ಬೇಕಿದ್ರೂ ಪರವಾಗಿಲ್ಲ ಹೋಗ್ತೀವಿ ಅಂತ ಅಷ್ಟರಲ್ಲಿ ಆ್ಯಂಬ್ಯುಲೆನ್ಸ್ ಬರುತ್ತೆ. ಅಷ್ಟರಲ್ಲಿ ಈ ಕಡೆ ತಾಂಡವ್ ತನ್ನ ಮಗಳಿಗೆ ಹೇಗಾದರೂ ಮಾಡಿ ಪೂಸಿ ಮಾಡಬೇಕು, ಏನಾದರೂ ಒಂದು ಪಾರ್ಟಿ ಕೊಟ್ಟು ಅವಳನ್ನ ಸಮಾಧಾನ ಮಾಡಬೇಕು ಅಂತ ಯೋಚನೆ ಹಾಕ್ಕೊಂಡಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಕುಸುಮ್ ಅವರು ತನ್ವಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ವಿಷಯವನ್ನು ಮಗನಿಗೆ ತಿಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಕಾಲ್ ಮಾಡ್ತಾರೆ. ಆದರೆ ತಾಂಡವ್ ಇಲ್ಲಿ ತಪ್ಪು ತಿಳ್ಕೊತಾನೆ. ತನ್ವಿ ಹೋಗಿ ನನ್ನ ಬಗ್ಗೆ ಹೇಳಿರ್ಬೋದು, ಅದಕ್ಕೋಸ್ಕರ ಅಮ್ಮ ನನ್ನ ಕ್ಲಾಸ್ ತಗೊಳ್ಳೋದಕ್ಕೆ ಫೋನ್ ಮಾಡಿರ್ಬೋದು ಅಂತ. ಹಾಗಾಗಿ ಫೋನ್ ರಿಸೀವ್ ಮಾಡೋಕ್ಕೆ ಹಿಂದೂ ಮುಂದೆ ನೋಡ್ತಿದ್ರೆ ಈ ಕಡೆ ಶ್ರೇಷ್ಠ ಒಂದು ಕಾಲ್ ಯಾರದ್ದು ಅಂತದಾಗೆ ಅಮ್ಮ ಮಾಡ್ತಿದ್ದಾರೆ ಅಂದಾಗ ನೋಡು ತಾಂಡವ್ ಕಾಲ್ ರಿಸೀವ್ ಮಾಡಬೇಡ, ತನ್ವಿ ಏನೋ ಹೋಗಿ ಹೇಳಿರ್ತಾಳೆ ನಿಮ್ಮಮ್ಮ ನಿಮಗೆ ಕ್ಲಾಸ್ ತೊಗೋತಾರೆ, ನೀನೇನಾದರೂ ಅದನ್ನು ಕೇಳಿಬಿಟ್ರೆ ಮತ್ತೆ ಮೂಡ್ ಆಫ್ ಆಗಿ ಅಪ್ಸೆಟ್ ಆಗಿಬಿಡ್ತೀಯ, ಇವತ್ತು ನಮ್ಮ ಫಂಕ್ಷನ್ ಇದೆ, ಇದೆಲ್ಲ ಬೇಕಿದೆಯಾ, ಕಾಲ್ ರಿಸೀವೇ ಮಾಡಬೇಡ ಅಂತ ಹೇಳಿ ಸೈಲೆಂಟ್ ಮೋಡ್ಗೆ ಇರ್ತಾಳೆ. ನಂತರ ಈ ಕಡೆ ಶ್ರೇಷ್ಠ ಅಮ್ಮ ಕಾಲ್ ಮಾಡಿದ್ದೆ, ಆದಷ್ಟು ಬೇಗ ಬನ್ನಿ ಅಂತ ಹೇಳ್ತಾರೆ. ಫೈನಲಿ ಇವರಿಬ್ಬರು ಕೂಡ ಹೊರಟಿದ್ದಾರೆ ಊರಿಗೆ. ಅಷ್ಟರಲ್ಲಿ ಈ ಕಡೆ ಆಫೀಸ್ ಹತ್ರನೇ ಬಂದ್ಬಿಡ್ತಾರೆ ಮಹೇಶ್ ಹಾಗೆ ಸುಂದ್ರಿ ಇಬ್ಬರು ಕೂಡ. ಈ ಕಡೆ ತಾಂಡವ್ ಜೋರು ಮಾಡ್ತಿದ್ದಾನೆ, ಯಾಕೆ ನೀವು ಬಂದ್ರಿ ಹಾಗೆ ಹೀಗೆ ಅಂತ. ಅಷ್ಟರಲ್ಲಿ ಮಹೇಶ್ ಮತ್ತು ಸುಂದ್ರಿ ನಮ್ಮಿಬ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿತ್ತು ನೀವು ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ ಅಂತ, ಅದಕ್ಕೋಸ್ಕರನೇ ನಾವೇ ರೆಡಿಯಾಗಿ ಬಂದಿದ್ದೀವಿ ಅಂತ ಹೇಳ್ತಾರೆ. ಆದರೂ ಯಾರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ ಶ್ರೇಷ್ಠ ತಾಂಡವ್ ಹೇಳೋದಕ್ಕೆ ಮಹೇಶ್ ಹಾಗೆ ಸುಂದ್ರಿ ದೊಡ್ಡದಾಗಿ ಗಲಾಟೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಎಲ್ಲಿ ಆಫೀಸರ್ ಕೇಳಿಸ್ಕೊಂಡ್ಬಿಡ್ತಾರೆ ಅನ್ನೋ ಅಂಜಿಕೆ ಭಯ ಇಬ್ರಿಗೂ ಕೂಡ ಶ್ರೇಷ್ಠ ತಾಂಡವ್ಗೆ. ಜೊತೆಗೆ ಅವರ ಅಮ್ಮ ಶ್ರೇಷ್ಠ ಅಮ್ಮಂಗೆ ಕಾಲ್ ಮಾಡಿ ನೋಡಿ ನಿಮ್ಮ ಮಗಳು ನಮ್ಮನ್ನು ಆಲ್ರೆಡಿ ದೂರ ಮಾಡ್ತಿದ್ದಾಳೆ ನಮ್ಮ ಮಗನಿಂದ, ಇದು ಎಷ್ಟು ಸರಿ, ನಾವು ಬೆಳೆಸಿರೋ ಮಗನ ಮದುವೆಗೆ ನಾವು ಬರಬಾರ್ದಂತೆ, ಅವನ ಶಾಸ್ತ್ರಗಳಿಗೆ ನಾವು ಇರಬಾರ್ದಂತೆ, ನಮ್ಮನ್ನು ಕರ್ಕೊಂಡು ಬರೋದಿಲ್ಲ, ನೀವು ಬರಬೇಡಿ ಅಂತ ನೇರವಾಗಿ ನಿಷ್ಠುರವಾಗಿ ಹೇಳ್ತಿದಾರಲ್ಲ ಅಂತಿದ್ದಾಗ ಯಾಕೆ ಶ್ರೇಷ್ಠ ಈ ರೀತಿ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡು ಕೋಪ ಮಾಡ್ಕೋತಾರೆ. ಅವರ ಅಪ್ಪ ಅಮ್ಮ ಜೊತೆಗೆ ನೀವು ಬರಲೇಬೇಕು, ನೀವು ಬರದೇ ಇದ್ದರೆ ಯಾವುದೇ ರೀತಿ ಶಾಸ್ತ್ರಗಳು ಕೂಡ ನಡೆಯೋದಿಲ್ಲ, ಮದುವೆ ಪ್ರತಿ ಶಾಸ್ತ್ರದಲ್ಲೂ ನೀವಿದ್ದು ಮದುವೆ ಮಾಡಬೇಕು ಅಂತ ಹೇಳ್ತಾರೆ. ಕೇಳಿಸ್ಕೊಂಡ್ರೆ ನಾವಿಲ್ಲ ಇಲ್ಲ ಅಂದರೆ ನಿಮ್ಮ ಮದುವೆ ಯಾವ ಶಾಸ್ತ್ರ ಕೂಡ ನಡೆಯೋದಿಲ್ಲ, ಮಗನ ಮದುವೆಗೆ ಅಪ್ಪ ಅಮ್ಮ ಇಲ್ಲ ಅಂದರೆ ಹೇಗೆ, ನಾವು ಬಂದರೆ ತಾನೇ ನಿನ್ನ ಶಾಸ್ತ್ರ ನಡೆಯೋದು ಅಂತಾರೆ. ಇನ್ನೇನು ಮಾಡೋದು ಹಣೆ ಬರ ಅಂತ ಅವ್ರನ್ನೂ ಕರ್ಕೊಂಡು ಹೊರಟಿದ್ದಾರೆ ಶ್ರೇಷ್ಠ ತಾಂಡವ್. ಈ ಕಡೆ ತಿಂಡಿ ತಿಂದ್ಕೊಂಡು ಮಹೇಶ್ ಹಾಗೆ ಸುಂದ್ರಿ ಕೆಲಸಕ್ಕೆ ಬಾರ್ದರು ಮಾತಾಡ್ಕೊಂಡು ಹೋಗ್ತಿದ್ರೆ ಇವರಿಬ್ಬರ ಮಾತುಗಳು ತಾಂಡವ್ ಹಾಗೆ ಶ್ರೇಷ್ಠವಾಗಿ ಇರಿಟೇಟ್ ಆಗ್ತದೆ. ಬಟ್ ಏನೂ ಮಾಡ್ತಿರೋ ಪರಿಸ್ಥಿತಿಲಿದ್ದಾರೆ. ಫೈನಲಿ ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಜನಗಳೆಲ್ಲ ಗುಂಪು ಸೇರಿರ್ತಾರೆ. ಎಲ್ಲರೂ ಕೂಡ ಜನಗಳ ಗುಂಪನ್ನು ನೋಡ್ತಾರೆ, ಯಾಕೆ ಏನು ಅನ್ನೋಷ್ಟರಲ್ಲಿ ಆಕ್ಸಿಡೆಂಟ್ ಆಗಿರ್ಬೋದು ಅಂತಲೇ ಅನ್ಕೋತಾರೆ. ಆಕ್ಸಿಡೆಂಟ್ ನೋಡಬೇಕು, ನಾನು ನೋಡಲ್ಲ ಅಂತ ಸುಂದ್ರಿ ಅವರು ಹೇಳಿದ್ರೆ ಯಾರಿಗೆ ಏನಾಗಿದೆಯೋ ಪಾಪ ಬನ್ನಿ ನೋಡೋಣ ಕಾರ್ ನಿಲ್ಲಿಸಿ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಎಲ್ಲ ನೋಡ್ಕೊಂಡು ನಿಂತ್ಕೋಬೇಕಾ, ಜನ ಸೇರಿದ್ದಾರೆ ಅಂದರೆ ಅದು ಆಕ್ಸಿಡೆಂಟೇ ಆಗಿರುತ್ತೆ, ಸುಮ್ಮನೆ ತಾಂಡವ್ ನಡಿ ಅಂತ ಶ್ರೇಷ್ಠ ಹೇಳ್ತಾಳೆ. ತಾಂಡವ್ ಕೂಡ ಅಲ್ಲೇ ಪಾಸ್ ಆಗ್ತಿದ್ದಾನೆ. ಬಟ್ ತಿರುಗೂ ಕೂಡ ನೋಡಲ್ಲ, ತಿರುಗಿ ನೋಡಿದ್ರೆ ಗೊತ್ತಾಗ್ತಿತ್ತು ಅಲ್ಲಿರೋದು ತನ್ನ ಮಗಳು ಅನ್ನೋದು, ಈ ಕಡೆ ಆಕ್ಸಿಡೆಂಟ್ ಆಗಿರೋದು ತನ್ನ ಮಗಳಿಗೆ ಅನ್ನೋದು. ಬಿಕಾಸ್ ಕುಸುಮ ಹಾಗೆ ಭಾಗ್ಯ ಅಲ್ಲೇ ಇದ್ರು, ಪಕ್ಕದಲ್ಲೇ ಕಾರ್ ಪಾಸ್ ಆಯಿತು. ಬಟ್
ತಾಂಡವ್ ತಿರುಗೂ ಕೂಡ ನೋಡಲಿಲ್ಲ. ಈ ಕಡೆ ಮಹೇಶ್ ಸುಂದ್ರಿಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತಿದೆ. ಬಟ್ ಹ್ಯುಮ್ಯಾನಿಟಿ ವಿಷಯದಲ್ಲೂ ಕೂಡ ಶ್ರೇಷ್ಠ ತಾಂಡವ್ಗೆ ಏನೂ ಕೂಡ ಅನ್ನಿಸ್ತಿಲ್ಲ. ಅಷ್ಟೊಂದು ಪ್ರಾಕ್ಟಿಕಲ್ ಆಗಿದ್ದಾರೆ ಇಬ್ಬರು ಕೂಡ. ಈ ಕಡೆ ಅಲ್ಲಿ ಜ್ಯೂಸ್ ಕುಡಿಬೇಕು, ಹಾಲು ಕುಡಿಬೇಕು, ಎಳ್ನೀರು ಕುಡಿಬೇಕು, ಹೀಗೆ ತುಂಬ ಮಾತಾಡ್ತಿರ್ತಾರೆ. ಈ ಕಡೆ ತಾಂಡವ್ ಮಾತ್ರ ಅವರಿಬ್ಬರಿಗೆ ಎಚ್ಚರಿಕೆ ಕೊಡ್ತಾನೆ, ನೋಡಿ ಅವತ್ತು ಮಾಡಿದಾಗೆ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸುಮ್ಮನೆ ವಿನಾಕಾರಣ ಎಲ್ಲಿ ಏನು ಮಾತಾಡ್ತಿದ್ರೋ ಅದು ಇಲ್ಲೇ ನಿಂತೋಗ್ಬೇಕು. ಈ ಕುಚೇಷ್ಟುಗಳೆಲ್ಲ ಅವ್ರ ಮನೇಲಿ ಮಾಡಿ ನನ್ನ ಮರ್ಯಾದೆ ತೆಗೆದ್ರೆ ಮಾತ್ರ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ತಾಂಡವ್ ಹೇಳ್ತಿದ್ದಾನೆ. ಈ ಕಡೆ ಶ್ರೇಷ್ಠಗೂ ಕೂಡ ಅವ್ರ ಅಮ್ಮ ಕಾಲ್ ಮಾಡಿ ಎಲ್ಲಿ ಬರ್ತಿದ್ರ ಏನು ಅಂತ ಕೇಳ್ತಾರೆ. ಯಾಕಮ್ಮ ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡ್ತಿದ್ಯಾ ಅಂತ ಶ್ರೇಷ್ಠ ಕೇಳಿದಕ್ಕೆ, ಯಾಕೆ ಅಂದರೆ ಅವತ್ತು ಆದಾಗ ಈಗಲೂ ಆದರೆ ಜನಗಳ ಮುಂದೆ ನಿಮ್ಮ ಅಪ್ಪನ ಮರ್ಯಾದೆ ಹೋಗುತ್ತೆ. ಆಲ್ರೆಡಿ ನಿಮ್ಮಪ್ಪ ಹಾರ್ಟ್ ಪೇಷಂಟು, ಗಲಾಟೆ ಆಗೋದು, ಈ ರೀತಿ ಇರ್ಸು ಮುರ್ಸು ಆಗೋದೆಲ್ಲ ಆಗಬಾರ್ದು. ತರುಣ್ ಒಂದು ರೀತಿ ಮಾತಾಡೋದು, ಅವ್ರ ಅಪ್ಪ ಅಮ್ಮ ಇನ್ನೊಂದು ರೀತಿ ಮಾತಾಡೋದು, ಇದೆಲ್ಲ ನಡಿಬಾರ್ದು ಅಂತ ಹೇಳ್ತಿದ್ದಾರೆ. ಸರಿ ಅಮ್ಮ, ಆ ರೀತಿ ಏನೂ ಆಗೋದಿಲ್ಲ ಅಂತ ಹೇಳ್ತಾಳೆ. ಫೈನಲಿ ಇಲ್ಲಿ ಊರಿಗೆ ರೀಚ್ ಆಗಿದ್ದಾರೆ ತಾಂಡವ್ ಹಾಗೆ ಶ್ರೇಷ್ಠ. ಅಲ್ಲಿ ಸ್ಟ್ರೆಚರಲ್ಲಿ ಹಾಕ್ಕೊಂಡು ಆ್ಯಂಬ್ಯುಲೆನ್ಸ್ನಲ್ಲಿ ಹೋಗ್ತಿದ್ದಾರೆ. ತಾಂಡವ್ಗೆ ಮತ್ತೆ ಮತ್ತೆ ಕಾಲ್ ಮಾಡಿದ್ರು ಕೂಡ ಕಾಲ್ ರಿಸೀವ್ ಮಾಡ್ತಿಲ್ಲ. ಬಿಕಾಸ್ ಆಲ್ರೆಡಿ ತಾಂಡವ್ ಫೋನ್ನ ಇಟ್ಬಿಡಿದಾನೆ, ಈ ಕಡೆ ಅಮ್ಮ ಡಿಸ್ಟರ್ಬ್ ಮಾಡ್ತಾರೆ ಅಂತ. ನಂತರ ಈ ಕಡೆ ಸುನಂದ್ ಅವ್ರು ಕೂಡ ಕಾಲ್ ಮಾಡ್ತಾರೆ, ಹೇಗಿದ್ದಾಳೆ ತನ್ವಿ ಅಂತ. ಈ ಕಡೆ ಗುಂಡಣ್ಣ ಕೂಡ ತನ್ವಿ ನೋಡಬೇಕು ಅಂತ ಆಸೆ ಪಡ್ತಿದ್ದಾನೆ, ಅಳುತ್ತಿದ್ದಾನೆ ಕೂಡ. ಈ ಕಡೆ ತನ್ವಿಗೆ ತುಂಬಾ ಪೆಟ್ಟಾಗಿದೆ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತಾರೆ. ನಮ್ಗೆ ಯಾಕೆಂತ ಅನ್ಯಾಯ ಆಗುತ್ತೆ, ನಾವಂಥದ್ದು ಏನು ಯಾರಾಗ ಮಾಡಿದ್ದೀವಿ ಬಿಕ್ತಿಯಮ್ಮ ಅಂತ ಸುನಂದ್ ಅವ್ರು ಕೂಡ ಪೆಚ್ಚಾಡ್ತಿದ್ದಾರೆ. ನಿಮ್ಮ ಮಗಂಗೆ ತಿಳಿಸಿದ್ರ ಅಂತ ಒಂದು ವಿಷಯ ಮಾತಾಡಬೇಡಿ, ನಾನು ಮತ್ತು ಭಾಗ್ಯ ಎಲ್ಲವನ್ನ ನೋಡ್ಕೋತೀವಿ, ನೀವು ಗುಂಡಣ್ಣನ ಹುಷಾರಾಗಿ ನೋಡ್ಕೊಳ್ಳಿ ಅಂತಾರೆ. ಇಲ್ಲ ಗುಂಡಣ್ಣ ಕೂಡ ಬರಬೇಕು ಅಂತಾನೆ, ನಮ್ಮ ಕೈ ಕಾಲು ಕೂಡ ಆಡ್ತಿಲ್ಲ, ನಾವು ಕೂಡ ಬರ್ತೀವಿ ಅಂತಾರೆ. ಸರಿ ಹಾಸ್ಪಿಟಲ್ಗೆ ಹೋಗ್ತಿದ್ದಾಗೆ ಯಾವ ಹಾಸ್ಪಿಟಲ್ ಅಂತ ತಿಳಿಸ್ತೀವಿ ಅಂತಾರೆ. ಅಷ್ಟರಲ್ಲಿ ಆಲ್ರೆಡಿ ಇಲ್ಲಿ ಸುನಂದ್ ಅವರು ಹೋಗೋದಕ್ಕೆ ಎಲ್ಲ ರೀತಿ ತಯಾರಿ ಮಾಡ್ಕೊಂಡಿರ್ತಾರೆ. ಆ್ಯಂಬುಲೆನ್ಸ್ ಕರ್ಕೊಂಡು ಬಂದು ಒಂದು ಹಾಸ್ಪಿಟಲ್ ಹತ್ರ ನಿಲ್ಲಿಸುತ್ತೆ. ಸ್ಟ್ರಕ್ಚರಲ್ಲಿ ಅಲ್ಲಿರ್ತಕ್ಕಂಥ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಬಂದು ಆ ಮಗುವನ್ನು ಕರ್ಕೊಂಡು ಹೋಗ್ತಿದ್ದಾರೆ. ಈ ಕಡೆ ಡಾಕ್ಟರ್ ಬರ್ತಿದ್ದಾಗೆ ಈ ಕಡೆ ನಮ್ಮ ಮಗಳು ಹುಷಾರಾಗ್ತಾಳಲ್ವ ಅಂತ ಕೇಳ್ತಿದ್ದಾರೆ ಕುಸುಮ ಹಾಗೆ ಭಾಗ್ಯ. ಅಷ್ಟರಲ್ಲಿ ಡಾಕ್ಟರ್ ಐಸಿಯುಗೆ ಕರ್ಕೊಂಡು ಹೋಗಿ ಶಿಫ್ಟ್ ಮಾಡಿದ್ದಾರೆ. ಎಲ್ಲ ರೀತಿಯ ಟ್ರೀಟ್ಮೆಂಟ್ ಆಗ್ತಾ ಇದೆ ತನ್ವಿಗೆ. ಈ ಕಡೆ ಸುನಂದ್ ಅವ್ರಿಗೂ ಕೂಡ ಕಾಲ್ ಮಾಡಿ ಹಾಸ್ಪಿಟಲ್ ಅಡ್ರೆಸ್ ಹೇಳ್ತಾರೆ, ಅವರು ಕೂಡ ಬರ್ತಾರೆ. ಈ ಕಡೆ ತನ್ವಿ ಎಲ್ಲಿ ಹೋಗಿದ್ಲು, ಅಲ್ಲಿ ಹೋಗಿಲ್ಲ ಅಂತ ಅನ್ಕೋತಿದ್ದಾಗೆ ಈ ಕಡೆ ಗುಂಡಣ್ಣ ಬಂದು, ಅದು ಅಕ್ಕ ತನ್ವಿ ಅಪ್ಪನ ಹತ್ರ ಹೋಗಿರ್ಬೋದು, ಯಾಕಂದರೆ ಟ್ರಿಪ್ಗೆ ದುಡ್ಡು ಬೇಕು, ಅಪ್ಪನ ಹತ್ರ ಹೋಗ್ತೀನಿ ಅಂತ ಹೇಳ್ತಿದ್ಲು, ಪಪ್ಪನ ಹತ್ರನೇ ಹೋಗಿರ್ಬೋದು ಅಂತ ಅನ್ಕೋತಿದ್ದಾಗೆ ಏನಿದು ಟ್ರಿಪ್ಗೋಸ್ಕರ ಹೋಗಿ ನನ್ನ ಮಗಳಿಗೆ ಆಕ್ಸಿಡೆಂಟ್ ಆಯ್ತಲ್ಲ ಅಂತ ಭಾಗ್ಯ ಅನ್ಕೋತಿದ್ರೆ ಕುಸುಮ ಅವರು ಯಾವ ರೀತಿ ಸುಳ್ಳು ಹೇಳಿ ಹೋಗಿದ್ದಾಳೆ ಅಂತ ಕುಪ್ಪ ಮಾಡ್ಕೋತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ನಿಮ್ಮ ಮಗ ಇಂಥ ಪರಿಸ್ಥಿತಿಲೂ ಬರಲಿಲ್ವಾ ಅಂದಾಗ ಅವ್ನು ಯಾವತ್ತೂ ನಮ್ಮ ಕಷ್ಟಕ್ಕೆ ಹಾಕೋದೇ ಇಲ್ಲ ಅಂತ ಹೇಳ್ತಿದ್ದಾರೆ ಕುಸುಮ. ಈ ಕಡೆ ತಾಂಡವ್ಗೆ ತಾನು ಕೂಡ ಕಾಲ್ಗೆ ಟ್ರೈ ಮಾಡ್ತಿದ್ದಾಳೆ ಭಾಗ್ಯ, ಆದರೆ ಅವಳ ಕಾಲ್ನ ಕೂಡ ಯಾರು ರಿಸೀವ್ ಮಾಡ್ತಾ ಇಲ್ಲ. ಈ ಕಡೆ ಫೈನಲಿ ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ಮಹೇಶಾಗೆ ಸುಂದರ ಜೊತೆ ಅವರ ಮನೆಗೆ ಬರ್ತಾರೆ. ಈ ಮನೇಲಿ ಎಲ್ಲರೂ ಕೂಡ ಶಾಸ್ತ್ರೋಕ್ತವಾಗಿ ಅವ್ರನ್ನ ಬರಮಾಡ್ಕೋತಾರೆ, ಆರತಿ ಮಾಡಿ ಕರ್ಕೋತಾರೆ. ಈ ಕಡೆ ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ಅವರ ನಿಶ್ಚಿತಾರ್ಥದ ಸಂಭ್ರಮದಲ್ಲಿದ್ದಾರೆ. ಆದರೆ ಮಗಳು ಇಲ್ಲಿ ಸಾವಿನ ಬದುಕಿನ ನಡುವೆ ಸಾವಿನ ಬಾಗಿಲನ್ನು ತಟ್ಟಿ ಹೋರಾಡ್ತಾ ಇದ್ದಾಳೆ. ಈ ಕಡೆ ಫೈನಲಿ ಭಾಗ್ಯ ತಾಂಡವ್ ಕಾಲ್ ಮಾಡಿದ್ದೆ ಮತ್ತೆ ಪ್ರಯತ್ನ ಮಾಡ್ತಾಳೆ, ಆಗದೆ ಇದ್ದಾಗ ಶ್ರೇಷ್ಠ ಕಾಲ್ ಮಾಡ್ತಾಳೆ. ಈ ಕಡೆ ಏನು ಭಾಗ್ಯ ನನಗೆ ಕಾಲ್ ಮಾಡಿದೆ ಅಂತ ಕೇಳ್ತಿದ್ರೆ ಈ ಕಡೆ ಭಾಗ್ಯ ಕೊಡು ಶಾಕ್ಗೆ ಈ ಕಡೆ ನಡ್ಗೋಗ್ತದಾಳೆ ಶ್ರೇಷ್ಠ ಅಂತ ಹೇಳ್ಬೋದು. ಬಿಕಾಸ್ ಈ ಕಡೆ ಭಾಗ್ಯ ನಾನು ಅವ್ರಿಗೆ ಕಾಲ್ ಮಾಡ್ತಿದ್ದೀನಿ, ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಅವ್ರಿಗೆ ವಿಷಯ ತಿಳಿಸಿ ಅಂತ ಹೇಳು ಕಾಲ್ ಮಾಡಿದೆ ಅಂತಾರೆ. ಯಾಕೆ ಏನಾಯಿತು ಅಂತ ಶ್ರೇಷ್ಠ ಕೇಳ್ತಿದ್ರೆ ಅದು ತನ್ವಿಗೆ ಆಕ್ಸಿಡೆಂಟ್ ಆಗಿದೆ, ಅವಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ, ತುಂಬಾ ಸೀರಿಯಸ್ ಆಗಿದೆ, ತುಂಬ ಬಾರಿ ಕಾಲ್ಗೆ ಟ್ರೈ ಮಾಡ್ತಾ ಇದ್ದೀವಿ, ಅವರು ಕಾಲ್ನೇ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಅದರಿಂದಾಗಿ ಶ್ರೇಷ್ಠ ಶಾಕ್ ಆಗ್ತಾಳೆ. ಜೊತೆಗೆ ನನಗೆ ತಾಂಡವ್ ಗೊತ್ತಿಲ್ಲ ಎಲ್ಲಿದ್ದಾನೆ ಅಂತ, ಸಿಕ್ಕಿದ್ರೆ ಖಂಡಿತ ತಿಳಿಸ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಶ್ರೇಷ್ಠಗೆ ತಿಳಿಸಿದ್ದೀನಿ, ಅವ್ರಿಗೆ ಸಿಕ್ಕಿದ್ರೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಅಂತ ಬಂದು ಕುಸುಮ ಅವ್ರಿಗೆ ಹೇಳ್ತಾಳೆ ಭಾಗ್ಯ ಕೂಡ. ಅಷ್ಟರಲ್ಲೇ ಈ ಕಡೆ ಶ್ರೇಷ್ಠ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಈ ಕಡೆ ತಾಂಡವ್ನ ನೋಡ್ತಿದ್ದಾಳೆ. ಹೀಗೂ ಆರಾಮಾಗಿದ್ದಾನೆ, ಖಂಡಿತ ಈಗೇನಾದರೂ ವಿಷಯ ಹೇಳಿದ್ರೆ ಖಂಡಿತ ಇಲ್ಲಿಂದ ಹೊರಟು ಬಿಡ್ತಾನೆ, ಅದಕ್ಕೆ ವಿಷಯ ಹೇಳೋದೇ ಬೇಡ, ಈ ಕಡೆ ಎಂಗೇಜ್ಮೆಂಟ್ ಆಗುತ್ತೆ, ಇಲ್ಲಾಂದರೆ ಖಂಡಿತ ಎಂಗೇಜ್ಮೆಂಟ್ ಕೂಡ ಸ್ಟಾಪ್ ಮಾಡ್ತಾನೆ, ಎಲ್ರಿಗೂ ಕೂಡ ಅನುಮಾನ ಬರುತ್ತೆ, ಅಪ್ಪ ಅಮ್ಮನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಹ್ಯುಮ್ಯಾನಿಟಿ ಇಲ್ಲದೆ ಇರೋ ಹಾಗೆ ಮಗಳಿಗೆ ಆಕ್ಸಿಡೆಂಟ್ ಆಗಿದ್ರು ಕೂಡ ವಿಶ್ವನ ತಿಳಿಸೋದ್ರಲ್ಲಿ ಸೋಲ್ತಾಳೆ ಶ್ರೇಷ್ಠ ಅಂತ ಹೇಳ್ಬೋದು. ನಂತರ ಈ ಕಡೆ ಶ್ರೇಷ್ಠ ಹೇಳೋದೇ ಇಲ್ಲ, ನಕ್ಕೊಂಡು ಆರಾಮಾಗಿದ್ದಾಳೆ, ಮನಸ್ಸಲ್ಲಿ ಹೇಳಿಲ್ಲ ಅನ್ನೋದು ಕೋರಿತಾ ಇದೆ, ಆದರೂ ಕೂಡ ಸ್ವಾರ್ಥಿಯಾಗಿ ತಂದಷ್ಟು ಯೋಚನೆ ಮಾಡ್ತಿದ್ದಾಳೆ. ಈ ಕಡೆ ತಾಂಡವ್ಗೆ ಯಾವುದೇ ರೀತಿ ಸುಳಿವಿಲ್ಲ. ಫೈನಲಿ ಎಂಗೇಜ್ಮೆಂಟಲ್ಲಿ ಇಬ್ಬರು ಕೂಡ ಬ್ಯುಸಿ ಆಗಿದ್ರೆ ಅಲ್ಲಿ ಮಗಳ ಉಸಿರು
ನಿಲ್ಲುತ್ತೋ ಹೋಗುತ್ತೋ ಅನ್ನೋ ಪೇಚಾಡ್ತಲ್ಲಿದ್ದಾರೆ ಭಾಗ್ಯ ಹಾಗೆ ಕುಸುಮ ಇಬ್ಬರು ಕೂಡ. ಅಷ್ಟರಲ್ಲಿ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬರ್ತದಾಗೆ ಮಗಳಿಗೆ ಏನಾಗಿದೆ ಅಂತ ಕೇಳ್ತಿದ್ರ. ನಿಮ್ಮ ಮಗಳ ಕಂಡೀಷನ್ ತುಂಬಾ ಸೀರಿಯಸ್ ಇದೆ, ತುಂಬಾ ಬ್ಲಡ್ ಲಾಸ್ ಆಗಿದೆ ಅಂತ ಹೇಳ್ತಿದ್ದಾರೆ, ಜೊತೆಗೆ ಸಿವಿಯರ್ ಪ್ರಾಬ್ಲಮ್ ಕೂಡ ಅಂತ ಹೇಳ್ತಿದ್ದಾರೆ. ಮಾತನ್ನು ಕೇಳಿದೆ ಭಾಗ್ಯ ಹಾಗೆ ಕುಸುಮಾಗೆ ಶಾಕ್ ಆಗ್ತದೆ. ಫೈನಲಿ ಏನಾಗುತ್ತೆ ತನ್ವಿಗೆ, ಪ್ರಾಣಾಪಾಯ ಆಗೇ ಬಿಡುತ್ತೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚು